ವೆಲ್ಕಮ್ ಬ್ಯಾಕ್ ಟು ಸುಧಾ ಆನಂದ್ ಕುಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ಚಿಕನ್ ಲಾಲಿಪಾಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಚಿಕನ್ ಲಾಲಿಪಾಪ್, ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಸಾಸ್, ಹಾಫ್ ಲೆಮನ್, ಮೊಟ್ಟೆಯ ಬಿಳಿ ಭಾಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಕಾರದ ಪುಡಿ. ಇವಾಗ ಒಂದು ಪಾತ್ರೆ ಎತ್ಕೊಂಡು ಅದಕ್ಕೆ ಚಿಕನ್ ಲಾಲಿಪಾಪ್ ಹಾಕೋತಾ ಇದ್ದೀನಿ. ಚಿಕನ್ ಲಾಲಿಪಾಪ್ ಮತ್ತು 2 ರೆಕ್ಕೆ ಪೀಸ್. ಈಗ 1 ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಚ್ಕಾರದ ಪುಡಿ ಹಾಕೊಂಡಿದ್ದೀನಿ. ಮೊಟ್ಟೆಯ ಬಿಳಿ ಭಾಗ ತಗೊಂಡಿದ್ದೀನಿ. ಚಿಲ್ಲಿ ಸಾಸು 1 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ 2 ಚಮಚ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಡ್ತಾ ಇದ್ದೀನಿ. ಈಗ ಅರ್ಧ ನಿಂಬೆಹಣ್ಣೆ ಹಿಂಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನೀಗ. ಈಗ ಇದನ್ನು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ತೀನಿ. ಇವಾಗ ಗ್ಯಾಸ್ ಹಚ್ಕೊಂಡು ಬಾಣಲಿ ಇಟ್ಟಿದ್ದೀನಿ. ಈ ಎಣ್ಣೆ ಕಾದ ನಂತರ ನಾನು ಅರ್ಧ ಗಂಟೆ ನೆಂದಿರೋ ಚಿಕನ್ನ ಈ ಎಣ್ಣೆಗೆ ಹಾಕಿ ಬೇಯಿಸ್ಕೊತೀನಿ. ಈಗ ಉರಿನ ಕಮ್ಮಿಲಿಟ್ಕೊಂಡೆ ಈ ಚಿಕನ್ನ ಬೇಯಿಸ್ಕೋಬೇಕು. ಯಾಕೆ ಅಂದರೆ ಲಾಲಿಪಾಪು ಜಾಸ್ತಿ ಉರಿ ಮಾಡಿದ್ರೆ ಲಾಲಿಪಾಪು ಬೇಗ ಸೀದೋದಂಗಾಗುತ್ತೆ. ಆದರೆ ಕಮ್ಮಿ ಉರಿಲಿ ಬೇಯಿಸ್ಕೊಂಡ್ರೆ ಚಿಕನು ಚೆನ್ನಾಗಿ ಬೇಯುತ್ತೆ ಅಂತ ಕಮ್ಮಿ ಉರಿಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ರೋಸ್ಟ್ ಆಗ್ತಾ ಇದೆಯಲ್ಲ, ಹಂಗೆ ಬೇಯಿಸ್ಕೋಬೇಕು. ತಿರ್ಗಾಕೊಂಡು ಬೇಯಿಸ್ಕೊತಾ ಇರಬೇಕು. ನೋಡಿ, ಈಗ ಚೆನ್ನಾಗಿ ಚಿಕನ್ ಲಾಲಿಪಾಪ್ ಬೆಂದಿದೆ. ನೋಡಿ, ಚಿಕನ್ನು ಈ ಥರ ಎಲ್ಲ ರೋಸ್ಟ್ ಆಗಿದೆ. ಇಷ್ಟು ಆದರೆ ಸಾಕು. ಈಗ ನೋಡಿ, ಚಿಕನ್ ಲಾಲಿಪಾಪು ರೆಡಿಯಾಗಿದೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು.